ಇಲ್ಲಿ ಯಾವಾಗ ಏನ್ ಬರುತ್ತೆ ಅಂತ ಗೊತ್ತಿಲ್ಲ. ಈ ಕಡೆಯಿಂದ ಸಿಂಹ ಬರ್ಬೋದು, ಈ ಕಡೆಯಿಂದ ಚಿರತೆ ಬರ್ಬೋದು. ಸೊ ಹುಷಾರಾಗಿ ಹೋಗಿ ಅಂತ ಹೇಳಿದ್ರು ಅವರು. ಸಕ್ಕತ್ತಾಗಿದೆ. ಒಂಥರ ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಆ ಥರ. ಫಿಶ್ ತವಾ ಫ್ರೈಯೋ, ಚಿಕನ್ ಫ್ರೈಯೋ ಆ ಥರ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಈ ಕಡೆ ಆನೆಗಳಿದೆ, ಆ ಕಡೆ ಈ ಕಡೆ. ಶ್ರಾವಣದಲ್ಲಿ ಬಂದ್ಬಿಟ್ಟಿದೀವಿ ಇಲ್ಲ ಅಂದ್ರೆ. ಸಕ್ಕತ್ ಟೇಸ್ಟ್. ಅಷ್ಟೇ ಅಷ್ಟೇ, ತಿನ್ನಕ್ಕಾಗಲ್ಲ, ಬರೀ ಸ್ಮೆಲ್ಲೆ. ಹಾಯ್ ಹಲೋ ನಮಸ್ಕಾರ. ಏನ್ ಮಾಡ್ತಾವ್ರ ಇಬ್ರು ಇಲ್ಲಿ ಅಂತ ನೋಡ್ತಾ ಇದ್ದೀರಾ. ನಾವಿರೋಂಥ ಜಾಗ ತೋರಿಸ್ತೀನಿ ರೀ, ಜಂಗಲ್ ರೆಸಾರ್ಟ್. ಸೊ ಜಂಗಲ್ ರೆಸಾರ್ಟ್ಗೆ ಬಂದಿದ್ದೀವಿ. ಸಕ್ಕರೆ ಬೈಲು ಈ ಕಡೆ ಇದೆ, ಸಕ್ಕರೆ ಬೈಲು ಮುಂದೆ ಈ ಕಡೆ. ಇದು ಸಕ್ಕರೆ ಬೈಲು, ಈ ಕಡೆ ಜಂಗಲ್ ರೆಸಾರ್ಟ್. ಇದ್ರ ಅಪೋಸಿಟ್ ಅಲ್ಲೇ ಇದೀವಿ. ಈಗ ಎಂಟ್ರೆನ್ಸ್ ಹೋಗ್ತಾ ಇದೀವಿ ನೋಡಿ. ಇದು ಅರ್ಧ ಕಿಲೋಮೀಟರ್ ಒಳಗಡೆ ಎಂಟ್ರೆನ್ಸ್ ಅಲ್ಲಿ ಹೆಸರೇನು ಪೂರ್ತಿ ಕಾಣಿಸ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಅರ್ಧ ಹಸಿರಲ್ಲೇ ಮುಚ್ಚೋಗ್ಬಿಟ್ಟಿದೆ. ಸೊ 500 ಮೀಟರ್ಸ್ ಕಾಡಿದು ಫುಲ್ ಸಖತ್ತಾಗಿರುತ್ತೆ ಒಳಗಡೆ. ಸೊ ಕಾಡ್ ಒಳಗಡೆ ರೆಸಾರ್ಟ್. ನಾವಿವಾಗ ಶೂಟ್ ಮಾಡಿದ್ವಿ, ಆಕ್ಚುಲಿ ಡಾಕ್ಯುಮೆಂಟರಿ ಶೂಟ್ ಇತ್ತು. ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಒಳಗಡೆ ಎಂಟರ್ ಆಗ್ತಾ ಇದೀವಿ ಕಾಡೊಳಗಡೆ. ಆನೇನು ಇದೇ ದಾರಿಲಿ ಹೋಗಿದ್ದೀಗ. ಪಾಸಿಬಲ್ ಆದ್ರೆ ಯಾವುದು ಡ್ರೋನ್ ಹಾಕ್ತೀನಿ. ಸೊ ಹೆಂಗಿದೆ ಬ್ರೋ ಇಲ್ಲಿ ನೇಚರ್ ಎಲ್ಲ? ನೆಕ್ಸ್ಟ್ ಲೆವೆಲ್ ಇದೆ ಪ್ರಶಾಂತ್, ಸಕ್ಕತ್ತಾಗಿದೆ. ಒಂಥರ ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಆ ಥರ. ಇದ್ರ ಕಾಡ್ ಒಳಗಡೆ ಯಾವಾಗ್ಲೂ ಯೂಶಲಿ ಆ ಬೆಂಗಳೂರಲ್ಲಿ ಜಿಗಿ 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 ಅಂತ ಇರುತ್ತೆ ಟ್ರಾಫಿಕ್. ಅದ್ ಬಿಟ್ಟು ಇಲ್ಲಿ ಬಂದು ಪ್ರಕೃತಿ ಮಡ್ಲಲ್ಲಿ ಕಳ್ದೋಗೋದಂತಂದ್ರೆ ಒಂಥರ ಬೇರೆ ತರ ಎಕ್ಸ್ಪೀರಿಯನ್ಸ್. ಈಗ ನಾವ್ ಇನ್ನೂ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಹೀಗೆ. ಸೊ ರೆಸಾರ್ಟ್ ಅಲ್ಲಿದೆ, ಬನ್ನಿ ಹಂಗೆ ಹೋಗೋಣ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಅದ್ರಲ್ಲೂ ಬೇರೆ ನಾವು ವೆಜ್ ಮಾತ್ರ ತಿನ್ನೋದು. ರೆಸಾರ್ಟ್ ಬಂದು ಬುಕ್ ಮಾಡಿದ್ರೆ ಸರ್ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತಾರೆ. ಒಳ್ಳೇದಾಗತ್ತ ನಿಂಗೆ? ಎಲ್ಲಾ ಕಡೆಯಿಂದ ಯೂಶುವಲ್ ಟೈಮಲ್ಲೂ ಈ ತರ ಮಾತಾಡಲ್ಲ ಅನ್ಸುತ್ತೆ ಫುಡ್ ಬಗ್ಗೆ ಅಲ್ವಾ? ಅದು ಇಲ್ಲಿ ಬಂದ್ಮೇಲೆ ಏನಾಗತ್ತೆ, ಯೂಶಲಿ ಏನ್ ಗೊತ್ತಾ, ಬೆಂಗಳೂರಲ್ಲಿ ಇದ್ರೆ ಅದೊಂಥರ ಅಲ್ಲೆಲ್ಲ ತಿಂತಾ ಇರ್ತೀವಲ್ಲ. ಈ ಕಡೆ ಬಂದಾಗ, ಈ ತರ ಕಾಡಲ್ಲಿ ಬಂದಾಗ ಎಲ್ಲ ಒಂದ್ ಸ್ವಲ್ಪ ಫಿಶ್ ತವಾ ಫ್ರೈಯೋ, ಚಿಕನ್ ಫ್ರೈಯೋ ಆ ಥರ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ನೋಡಿದ್ರೆ ಲೋಕಲ್ ಫುಡ್ ತಿನ್ಬೇಕು. ಸೊ ಒಂದು ರೇಂಜ್ಗೆ ಒಂದು ಎಂಟ್ರೆನ್ಸಿಗೆ ಬಂದ್ವಿ, ಅಲ್ಲ ಒಂದು ರೇಂಜಿಗೆ ಒಂದು ಎಂಟ್ರೆನ್ಸಿಗೆ ಬಂದ್ವಿ. ಈ ಕಡೆ ನೋಡಿ, ಈ ಕಡೆ ಆನೆಗಳಿದೆ, ಆ ಕಡೆ ಈ ಕಡೆ. ನೋಡಿ ಶಬ್ದ ಬಂತ ಆನೆದು. ಆನೆ ನೋಡಿ ಎಷ್ಟು ನೀಟಾಗಿ ಸೊಂಡ್ಲೆಲ್ಲ ಎತ್ತಿ ಸೌಂಡ್ ಮಾಡ್ತೀನಿ. ಸೊ ಇದು ಸರ್ಕಲ್. ಇದು ಆನೆ ಹೋಗಿದ್ದು ಹಿಂಗ ಅನ್ಸುತ್ತೆ. ಹೇಗೆ ಇದೆಯಲ್ಲ ಈ ಲೈನ್ ಈ ಕಡೆ ಅನ್ಸುತ್ತೆ. ಸಾರಿ, ಈ ಕಡೆ ಅನ್ಸುತ್ತೆ ಹೋಗಿದ್ದೆ. ಆಕ್ಚುಲಿ ನೀವು ಈ ರೆಸಾರ್ಟ್ ನೋಡಿದ್ರೆ ಕಳೆದೋಗ್ತೀರಾ. ಅಂದ್ರೆ ಫಾರೆಸ್ಟ್ ಒಳಗಡೆ, ಅಂದ್ರೆ ಕಾಟೇಜಸ್ ಎಲ್ಲ ಕಾಟೇಜಸ್ ಸ್ಟೇ ಇಲ್ಲಿ. ಟೆಂಟ್ ಮತ್ತೆ ವುಡನ್ ಕಾಟೇಜಸ್ ಸ್ಟೇ. ಓ ಹೇಳ್ಬಾರ್ತಿತ್ತಲ್ಲ. ಸರಿ ಆಯ್ತು, ಎಡಿಟಿಂಗ್ ಅಲ್ಲಿ ಎಗರ್ಸಾಕು ಪ್ರಶಾಂತ್. ಫೀಲ್ ಹೆಂಗಿತ್ತು ಬ್ರೋ ಬೆಳಗ್ಗೆ ಆನೆ ಎಂಟ್ರಿ ನೋಡಿದ ತಕ್ಷಣ? ನೆಕ್ಸ್ಟ್ ಲೆವೆಲ್ ಇತ್ತು ಪ್ರಶಾಂತ್, ನಿಜ ಸಕ್ಕತ್ತಾಗಿತ್ತು. ಅಂದ್ರೆ ಯೂಶಲಿ ನಾವು ಡೈನೋಸರ್ಗಳ ಬಗ್ಗೆ ಕೇಳಿರ್ತೀವಿ ಅಷ್ಟೇ, ನೋಡಿಲ್ಲ. ಅಂದ್ರೆ ಫಿಲ್ಮ್ಸ್ ನೋಡಿರೋದು. ನಮ್ ಪಕ್ಕದಲ್ಲಿ ಆನೆ ಹಿಂಗ್ ಹೋಗ್ತಿದ್ರೆ ನಿಜ ಡೈನೋಸರ್ ಹೋಗ್ತಿದೆ ಅನ್ನೋ ತರ ಅನ್ನಿಸ್ತು. ದೈತ್ಯ ಪ್ರಾಣಿ ಸಕ್ಕತ್ತಾಗಿದೆ ಅದು ನಿಜವಲ್ಲ. ಮತ್ತೆ ಚರ್ಮನೂ ಅಷ್ಟೇ, ಅದು ಬ್ರಷ್ ಎಷ್ಟು ಹಾರ್ಡ್ ಆಗಿದೆ. ತಿಕ್ತಾ ಇದ್ರೆ ಚರ್ಮ ಏನಿಲ್ಲ, ಅಂದ್ರೆ ಅಷ್ಟು ಗಟ್ಟಿ ಇದೆ ಚರ್ಮ. ಒಂಥರ ಸಖತ್ತು ಹಾರ್ಡ್. ಆಮೇಲೆ ಸಖತ್ ಕ್ಯೂಟು ಕೂಡ ಆನೆ. ಅದು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು, ಕೆಲವೊಂದು ಆನೆಗಳೆಲ್ಲ ಅದ್ರ ಪಾಡಿಗೆ ಹಿಂಗಿಂಗ್ ಮಾಡ್ಕೊಂಡಿರುತ್ತೆ. ಅದೇ ಸಿಂಗಲ್ ಅದು ಬಿಟ್ಬಿಟ್ಟಿರ್ತಾರಲ್ಲ ಅಲ್ಲಿ ಕಟ್ಟಾಕ್ಬಿಟ್ಟಿದ್ದಾಗ ಹಿಂಗಿಂಗ್ ಡಾನ್ಸ್ ಮಾಡ್ಕೊಂಡಿರುತ್ತೆ ಅದ್ರ ಪಾಡ್ಗದು. ಅಂದ್ರೆ ನಾವಿವಾಗ ಇರೋದು ಈ ಫಾರೆಸ್ಟ್ ಇದೆಯಲ್ಲ, ಇದೆಲ್ಲ ಆನೆ ನಡೆಯೋದಾರಿ. ಹೌದು. ಇಲ್ಲಿ ಯಾವಾಗ ಏನ್ ಬರುತ್ತೆ ಅಂತ ಗೊತ್ತಿಲ್ಲ. ಈ ಕಡೆಯಿಂದ ಸಿಂಹ ಬರ್ಬೋದು, ಈ ಕಡೆಯಿಂದ ಚಿರತೆ ಬರ್ಬೋದು. ಸೊ ಹುಷಾರಾಗಿ ಹೋಗಿ ಅಂತ ಹೇಳಿದ್ರು ಅವರು. ಆಮೇಲೆ ಹೇಳಿದ್ರು ರಿಸ್ಕ್ ತಗೊಂಡು. ಅಲ್ಲ, ಸಿಂಹ ಚಿರತೆ ಬಂದ್ರು ಏನು ಮಾಡಲ್ಲ. ಯಾಕೆ ಹೇಳು? ಯಾಕೆ? ನಾವಿಬ್ರು ಹುಲಿಗಳಿಲ್ಲಿದೀವಲ್ಲ. ಆಮೇಲೆ ಈ ಕಡೆ ಒಳಗೆ ಹಿಂಗೂ ಹೋಗುತ್ತೆ ಅನ್ಸುತ್ತೆ. ಹಿಂಗೂ ಹೋಗುತ್ತೆ. ಈ ದಾರಿನೂ ಇದೆ ಈ ಕಡೆ. ಆಮೇಲೆ ಈ ಕಡೆ ಇನ್ನೊಂದು ದಾರಿ, ಈ ಕಡೆ ದಾರಿ ಇದೆ. ಸೊ ಓವರ್ ಆಲ್ ಆಗಿ ಇವತ್ತಿಷ್ಟ ಆಯ್ತು. ಸೊ ಶಾರ್ಟ್ ಆಗಿ ನಿಮ್ಗೆ ಈಗ ನೆಕ್ಸ್ಟ್ ನಾವು ಏನೆಲ್ಲ ನಮ್ಮ ಫುಡ್, ಈಗ ಆಕ್ಚುಲಿ ಫುಡ್ ತೋರಿಸ್ತೀವಿ. ಆಮೇಲೆ ನಮ್ಮ ರೂಮ್ ಮಾಡೋಣ. ಅದು ಏನು ರೂಮ್ ಟೂರ್
ರೂಮ್ ಟು ಹೋಮ್ ಟೂರ್ ಥರ ರೂಮ್ ಟೂರ್ ಮಾಡ್ತೀವಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಜಿಗ್ ಜಿಗ್. ಸೊ ಈಗ ಕಂಪ್ಲೀಟ್ಲಿ ಫ್ರೆಶ್ ಅಪ್ ಆಗಿದ್ದೀವಿ ನೋಡಿ. ಇದು ನಮ್ಮ ರೂಮು. ಆ್ಯಕ್ಚುಲಿ ಹಿಂಗಿದೆ ನಮ್ಮ ರೂಮು. ಸೊ ನಾನು ಯಾರ ಜೊತೆ ಇದ್ದೀನಿ ಅಂತ ತೋರಿಸ್ತೀನಿ. ನಾವಿಬ್ಬರೇ ಇರೋದು ಬ್ಯಾಚುಲರ್ಸ್. ಸೊ ನೋಡ್ಬೋದು ರೂಮ್ ನಂಬರ್ 9. ಒಳಗಡೆ ಬಂದ್ರೆ ಇವ್ರು ಕಾಣಿಸ್ತಾರೆ. ನೋಡಿ ಇದು ನಮ್ಮ ಕಾಟೇಜು. ಅಂದ್ರೆ ಇಲ್ಲಿದ್ರೆ ನಂಗೆ ನಿದ್ದೆ ಬರ್ತಾ ಇದೆ ಅಲ್ವಾ? ನೀರು ಕುಡಿಬೇಕಾದ್ರೂ ನಿದ್ದೆ ಬರ್ತಾ ಇದೆ, ಏನ್ ಮಾಡ್ಬೇಕಾದ್ರೂ ನಿದ್ದೆ ಬರ್ತಾ ಇದೆ. ವಾಟರ್ ಸಕ್ಕತ್ತಿದೆ, ಟೇಸ್ಟ್ ಅಲ್ಲ ಸಕ್ಕತ್ತಾಗಿದೆ, ಬ್ಯೂಟಿಫುಲ್. ಹಾಯ್ ಹಲೋ ನಮಸ್ಕಾರ. ಈಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಡ್ತಿದೆ ನಮಗೆ. ಶಬ್ದ ಕೇಳಿಸ್ಕೊಂಡ್ರ ಏನು ಸಕ್ಕತ್ತಾಗಿದೆ. ನೋಡಿ ಬನ್ನಿ ಈಗ ಬಾಗ್ಲು ಹಾಕೊಂಡು ಊಟಕ್ಕೆ ಹೊರಟ್ಬಿಡೋಣ. ಸೊ ಬ್ಯಾಟಿಂಗ್ ಶುರು ಮಾಡೋಣ ಈಗ ಹೋಗ್ಬಿಟ್ಟು. ಏನೇನಿದೆ? ವೆಜ್ ಅಲ್ವಾ ಇದು? ವಾಟರ್ ಮೆಲನ್, ಚಾಲೋಟ್ಸು, ಆಲೂ ಪಾಲಕಲ, ವೆಜ್ ಪಲಾವು, ವೈಟ್ ರೈಸ್, ಇದು ಸಾಂಬಾರು, ರಸಮ್ಮು, ಇದು ಮೊಸರು, ಪಾಯಸ. ಇದು ನಾನ್ ವೆಜ್. ಇದು ಫಿಶ್ ಚಿಲ್ಲಿ. ಶ್ರಾವಣದಲ್ಲಿ ಬಂದ್ಬಿಟ್ಟಿದೀವಿ, ಇಲ್ಲ ಅಂದ್ರೆ ತಿನ್ನಂಗಿಲ್ಲ. ನೋಡಿ ಸ್ಮೆಲ್ ಇರ್ಕೊಂಡು ಸಕ್ಕತ್ ಟೇಸ್ಟ್. ಅಷ್ಟೇ ತಿನ್ನಕ್ಕಾಗಲ್ಲ, ಬರೀ ಸ್ಮೆಲ್ಲೇ. ಹಾ ಕರಿ ಪ್ರಶಾಂತ್ ಪಡ್ಕೊಂಡ್ ಬಂದಿಲ್ಲ. ತಿನ್ನೋಣ. ಚಪಾತಿ ಇದೆಯಾ ಇನ್ನು? ಯೂಶಲಿ ಮನೇಲಿ ತಿಂದಂಗೆ ಇದೆ ಊಟ. ಸಖತ್ತಾಗಿದೆ. 2 ದಿನದಿಂದ ತಲೆ ಕೆಟ್ಟೋಗಿತ್ತು ಅಲ್ವಾ? ಹೊರಗಡೆ ಅಲ್ಲಿ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ಫುಡ್ ಅಡ್ಜಸ್ಟ್ ಆಗಿರಲಿಲ್ಲ. ವರ್ತ್ ಫಾರ್ ಮನಿ. ಹಾಲು. ಆಮೇಲೆ ಪನ್ನೀರ್ ಬದಲು ಹಾಲು. ಪನ್ನೀರು ನಾನ್ ವೆಜ್ ಕ್ಯಾಟಗರಿ. ವೆಜ್ ಹಾಲಿಂದಲ್ವ ಮಾಡೋದು? 2 ದಿವಸದ್ದೆಲ್ಲ ತಿನ್ಬಿಡ್ತೀನಿ. ಬಟ್ ಬೇಜಾರೇನು ಅಂದರೆ ವೆಜ್ ತಿಂತಾ ಇದೀವಲ್ಲ ಇಂಥ ಜಾಗಕ್ಕೆ ಬಂದು ಅಂತ ನೋಡಿದವರೆಲ್ಲ ಹೋಗಿದ್ದಾರೆ ಪಕ್ಕನ ಮುಟ್ಟ. ಹೋಗಿ ವೆಜ್ ತಿಂತಾ ಇರೋದು. ಏನೋ ಬಂದಿರೋದು ದೊಡ್ಡ ಅಂದರೆ ಇವರು ಮಾಲ್ತೇಶ್ ಇವನು ಆ್ಯಂಕರು. ನಿಜ ಫಿಲ್ಮಿ ಸ್ಟೈಲಲ್ಲಿ ನಡೆದಿರೋ ಸ್ಟೋರಿ ಅದು. ಗಂಡ ಹೆಂಡತಿ ಏನು ಮಾಡೋರೆ ಪ್ಲ್ಯಾನ್ ಮಾಡಿ 2 ಕೋಟಿ ರೂಪಾಯಿ ಹೆಂಗಾರು ಮಾಡಿ ಬೇಕು ಇವಾಗ ನಮಗೆ ಅಂತ ಅಂದ್ಬಿಟ್ಟು ಗಂಡನ ಥರನೇ ಇರೋ ಒಬ್ಬ ವ್ಯಕ್ತಿನ ಹುಡುಕವ್ರೆ. ಹುಡುಕ್ಬಿಟ್ಟು ಆ ವ್ಯಕ್ತಿನ ಒಂದು ಟಾಟಾ ಸುಮೋದಲ್ಲಿ ಕಳಿಸ್ಬಿಟ್ಟು ಲಾರಿಯಿಂದ ಗುದ್ದಿಸ್ಬಿಟ್ಟು ಸಾಯಿಸ್ಬಿಟ್ಟವ್ರೆ. ಸಾಯಿಸಿದ ತಕ್ಷಣ ಹೆಂಡತಿ ಏನು ಮಾಡೋಳೆ, ಹೋಗ್ಬಿಟ್ಟು ಇವ್ರು ನನ್ನ ಗಂಡನೇ ಸತ್ತೋಗವ್ರೆ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡಿ ಮಣ್ಣು ಮಾಡಿ ಉತ್ತಾಕ್ಬಿಟ್ಟವ್ರೆ. ಎಲ್ಲ ಆದ್ಮೇಲೆ 10 ದಿವಸ ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಿರೋದು. ಗಂಡ ಸತ್ತೋದ್ರೆ ಇನ್ನು 2 ಕೋಟಿ ರೂಪಾಯಿ ಬರುತ್ತಲ್ವ, ಸತ್ತ ಮೇಲೆ ಕ್ಲೈಮ್ ಮಾಡ್ಕೊಂಡವ್ರೆ. 10 ದಿವಸ ಆದಮೇಲೆ ಗೊತ್ತಾಗಿದೆ ಈ ರಿಯಲ್ ಗಂಡ, ಒರಿಜಿನಲ್ ಗಂಡ ಅವ್ರು ಸಿಕ್ಕಾಕೊಂಡ್ಬಿಟ್ಟವ್ರೆ. ಎಲ್ಲ ಹೋಗಿ ಅಬೇಜ್ ಆಗ್ಬಿಟ್ಟಿದ್ರು ದುಡ್ಡಿಗೋಸ್ಕರ ಗಂಡನ ಥರನೇ ಹೋಲ ಅಂತ ಇನ್ನೊಬ್ಬ ವ್ಯಕ್ತಿನ ಹುಡುಕಿ ಸಾಯಿಸ್ಬಿಟ್ಟು ನನ್ನ ಗಂಡ ಸತ್ತೋಯ್ದಾನೆ ಅಂತ ಹೇಳ್ಬಿಟ್ಟು 2 ಕೋಟಿ ರೂಪಾಯಿ ಕ್ಲೈಮ್ ಮಾಡ್ಕೊಂಡ್ಬಿಟ್ಟವ್ರೆ. ಆಮೇಲೆ ಗಂಡ ಸಿಕ್ಕಾಕೊಂಡ್ಬಿಟ್ಟು ಸತ್ತಿಲ್ಲ, ಬದುಕೆ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿನ ಬೇರೆ ಸಾಯಿಸ್ಬಿಟ್ಟಿದ್ದಾರೆ ಅಲ್ವಾ? ಸೊ ಅದು ಇನ್ನೂ ಮೇಜರ್ ತಪ್ಪದು. ಸೊ ಆಗ ಇಬ್ಬರು ಏನಾಗುತ್ತೆ ಅಂದರೆ ಈಗ ಕೊಲೆ ಆರೋಪನೂ ಆಗುತ್ತಲ್ಲ. ಹೌದು. ಇಬ್ರು ಕಂಬಿ ಅನ್ಸ್ಕೊಂಡು ಕೂತವ್ರೆ. ಪಲಾವ್ ತಾನೆ? ವೆಜ್ ಪಲಾವ್. ಯೂನಿಕ್ ಆಗಿದೆ. ನಾನೇನೋ ಫುಲ್ ಸ್ಪೈಸಿ ಇರುತ್ತೆ ಅಂದ್ಕೊಂಡೆ. ಇಲ್ಲ ಮೀಡಿಯಮ್ ಆಗಿದೆ. ಸ್ಪೈಸಿ ಸಾಕಪ್ಪ ಸವಾಸ. ನೆನ್ನೆ ಸ್ಪೈಸಿ ತಿನ್ಬಿಟ್ಟು ರಾತ್ರಿ ಎಲ್ಲ ಒದ್ದಾಡಿತ್ತು ಸಾಕು. ನಾನು ಫುಡ್ ಸ್ಟ್ರೀಟ್ಗೆ ಹೋಗಿ ಬರ್ಬೇಕಾರೆ ಟೀ ಕುಡಿಯೋಣ ಅಂತ ಹೋಗಿದ್ದು, ಏನೇನೋ ತಿಂದು, ಮೆಕ್ಕೆಜೋಳ ತಿಂದು, ಅನ್ನ, ಮೆಕ್ಕೆಜೋಳದಲ್ಲಿ ಮತ್ತೆ ಅದಕ್ಕೂ ಖಾರ ಹಾಕಿಸ್ಕೊಂಡು ಆಮೇಲೆ ಎದೆವರಿ ಎತ್ಕೊಂಡು ಮಧ್ಯರಾತ್ರಿ ಎಲ್ಲ 20 ಸತಿ ವಾಶ್ರೂಮ್ಗೆ ಹೋಗಿ ಸೀರಿಯಸ್ಲಿ ನನಗೆ ಬಂದಾಗಿಂದ ಇಲ್ಲಿ ಶಿವಮೊಗ್ಗದಲ್ಲಿ ನನಗೆ ಯಾಕೋ ಊಟನೇ ಅಡ್ಜಸ್ಟ್ ಆಗ್ತಿಲ್ಲ. ಅಂದರೆ ಎಲ್ಲೇ ತಿಂದ್ರು ನನಗೆ ಯಾಕೋ ನನ್ನ ಬೆಂಗಳೂರು ಟೇಸ್ಟ್ ಸಿಕ್ತಿಲ್ವಲ್ಲ ಅಂತ ಅನ್ನಿಸ್ತಿತ್ತು. ಇಲ್ಲಿ ತಿಂದಮೇಲೆ ಕಂಪ್ಲೀಟ್ಲಿ ನನ್ನ ಟೇಸ್ಟ್ ಬಡ್ಸ್ ಎಲ್ಲ 100% ಸ್ಯಾಟಿಸ್ಫೈ ಆಯಿತು. ಎಷ್ಟು ಟೈಮ್ ಈಗ ಪ್ರಪಂಚದಲ್ಲಿ
3 ಗಂಟೆಗೆ ಊಟ ಮಾಡ್ತಿರೋ ಮೊದಲ ವ್ಯಕ್ತಿಗಳು ನಾವು ಅನ್ಸುತ್ತೆ. ಏನು 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 ಅಂತ ನೋಡ್ತಾ ಇದ್ದೀರಾ? ಅಕ್ಕಿ ಪಾಯಸ ನೋಡಿ, ನಾವಿಬ್ರು ಜರ್ನಲಿಸಮ್ನ ಸ್ಟೂಡೆಂಟ್ಸ್ ಆಗಿ ಕಾಡಿಗೆ ಬಂದಿದ್ದೀವಿ ಇವತ್ತು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ. ಸೊ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ಅಂದರೆ ಹಾವಿನ ಬಗ್ಗೆ ತುಂಬ ಜನಕ್ಕೆ, ಇನ್ಕ್ಲೂಡಿಂಗ್ ಯು ಬ್ರೋ, ನಿಂಗೆ ಗೊತ್ತಿದೆ ಅಂದರೆ ಗೊತ್ತಿದೆ ಅನ್ನೋ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಓಕೆನಾ? ಅಕಾರ್ಡಿಂಗ್ ಟು 2005, ಓಕೆ ಆಯಿತಾ, ಭಾರತದಲ್ಲಿ ವಿಷಕಾರಿ ಹಾವುಗಳು ಕೇವಲ 4. ಮಿಕ್ಕಿದ್ದೆಲ್ಲ ನಾರ್ಮಲ್, ನಾಟ್ ವಿಷಕಾರಿ, ಓಕೆ, ನಾಟ್ ಪಾಯ್ಸನಸ್. ಓಕೆ, ಮಿಕ್ಕಿದೆಲ್ಲ ಇದು. ಓಕೆ. ಒಂದು. ಎರಡನೇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ಹಾವು ಹಾಲು ಕುಡಿಯಲ್ಲ. ಹೌದು, ಅದು ಗೊತ್ತು. ಆಯ್ತಾ? ಅದು ಈ ಕ್ರಿಮಿಕೀಟ, ಇರುವೆ, ಜಿರಳೆ ಇಂಥ ಪ್ರಾಣಿಗಳು ನ್ಯಾಚುರಲಿ ಆಗಿ ನೇಚರಲ್ಲಿ ಇರುವಂತ ಪ್ರಾಣಿಗಳನ್ನ ಇದು ಮಾಡ್ತದೆ. ಆಯ್ತಾ? ಮೂರನೇದು, ಪುಂಗಿ ಊದಿದ ತಕ್ಷಣ ಅದು ಆಗಲ್ಲ, ಹಾವು ಆಡುತ್ತಲ್ಲ, ಆಗಲ್ಲ, ಜಸ್ಟ್ ಒಂದು ರಿಯಾಕ್ಷನ್ ಕೊಡುತ್ತೆ ಅಷ್ಟೇ. ನಾಲ್ಕನೇದು, ಈ ನಾಗರ ಹಾವಿಗೆಲ್ಲ ಮುತ್ತು ರತ್ನ ಇರುತ್ತೆ, ಅದೆಲ್ಲ ಇದ್ದಿದ್ದು ಅದು ಸುಳ್ಳು. ಇದು ಗೊತ್ತಿತ್ತ ಬ್ರೋ? ಎಲ್ಲ ಗೊತ್ತಿತ್ತಾ? ಇದರಲ್ಲಿ ಅದು ಹಾವು ಪುಂಗಿ ಅದು ಗೊತ್ತಿತ್ತು, ಹಾವು ಹಾಲು ಕುಡಿಯಲ್ಲ ಅಂತ ಗೊತ್ತಿತ್ತು, ಮುತ್ತುರತ್ನ ಅದು ಗೊತ್ತಿತ್ತು. ಫಸ್ಟ್ ಯಾವ್ದು ವಿಷಕಾರಿ ಹಾವು ಬರೀ 4 ಇರೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ಮೋಸ್ಟ್ಲಿ ನನ್ ಗೆಸ್ ಏನು ಅಂತಂದ್ರೆ, ವಿಷಕಾರಿ ಹಾವು ಮೋಸ್ಟ್ಲಿ ಕಾಳಿಂಗ ಸರ್ಪ, ನಾಗರ ಹಾವು, ಇನ್ನೆರಡು ಯಾವುದು ಗೊತ್ತಿಲ್ಲ. ಹೆಬ್ಬಾವ, ಹೆಬ್ಬಾವಲ್ಲ, ಇನ್ಯಾವುದು? ನೀನ್ ಯಾವ್ದು ಹೇಳಿದ್ದು? ಓ ಸಾಹೇಬ್, ನೀನ್ ಹೇಳಿದ್ ಯಾವ್ದು ಇಲ್ಲ ಸಾಹೇಬ್ರಿ, ಇಲ್ಲಿ ನೋಡ ಇದೆಲ್ಲ ನಾನು ದೇವರೊಳಗೂ ನನ್ಗೆ ಗೊತ್ತಿಲ್ಲ. ಅಲ್ಲೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಬೋರ್ಡ್ ನ ನೋಡ್ಬಿಟ್ಟು ನಮ್ಗೆ ಪುಂಗಿ ಹೋಗ್ತಿದ್ರು. ಅಂದ್ರೆ ನಾವ್ ಹಂಗೆ ಎಲ್ಲ ಮಾಡೋದು. ಅಂದ್ರೆ ಅಷ್ಟು ಸ್ಪೀಡ್ ಗ್ರಾಸ್ಪಿಂಗ್ ಪವರ್ ಇರ್ಬೇಕು ನಿಮ್ಗೆ. ಎಸ್.